ಫಿಂಗರ್ ಈಸ್ ಇಂಡೆಕ್ಸ್ ಫಿಂಗರ್, ತೋರು ಬೆರಳು. ಇದು ಯಾವಾಗಲೂ ಹೊರಗಡೆ ತೋರಿಸ್ತಾ ಇರುತ್ತೆ. ಇದು ನಮಗೆ ಮನಸ್ಸಿನ ಪ್ರತೀಕ. ನಮ್ಮ ಮನಸ್ಸು ಯಾವಾಗಲೂ ಹೊರಗಡೆ ಈ ರೀತಿಯೇ ಹಾರಾಡ್ತಾನೆ ಇರುತ್ತೆ, ಓಡಾಡ್ತಾನೆ ಇರುತ್ತೆ. ಸೊ ನಮ್ಮ ಮನಸ್ಸನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೋದು? ಧ್ಯಾನದಿಂದ ನಾವು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು. ಈಗ ಒಬ್ಬ ವಿದ್ಯಾರ್ಥಿ ಅಂದ್ಕೊಳ್ಳಿ, ವಿದ್ಯಾರ್ಥಿಗೆ ತುಂಬಾ ಟ್ಯಾಲೆಂಟ್ ಇರುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆ ಟ್ಯಾಲೆಂಟ್ ಇರುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಸೊ ನಾವೇನು ಮಾಡ್ತೇವೆ, ನಮ್ಮ ಮನಸ್ಸಿನ ಮಾತುಗಳನ್ನು ಕೇಳಿ ನಾವು ಹಿಂಜರಿತೇವೆ, ಭಯ ಪಡ್ತೇವೆ. ಆ ವಿದ್ಯಾರ್ಥಿ ಕೂಡ ಹಿಂಜರಿಯಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವನಲ್ಲಿ ಭಯ ಶುರು ಆಗಿದ ತಕ್ಷಣ ಅವನ ಟ್ಯಾಲೆಂಟ್ ಕೆಳಗಡೆ ಹೋಗುತ್ತೆ, ಭಯ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದೇ ರೀತಿ ಶಿವ ನಮಗೆ ಇದರಲ್ಲಿ ಏನನ್ನು ಮಾಡ್ತಾನೆ ಅಂತಂದರೆ, ನಮ್ಮ ಆಲೋಚನೆಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡ್ತಾನೆ. ಕಣ್ಮುಚ್ಚಿ ಕೂತಾಗ ನಮ್ಮಲ್ಲಿ ಆಲೋಚನೆಗಳೇ ಸ್ಟಾರ್ಟಿಂಗ್ ಬರೋದು. ಆ ಯೋಚನೆಗಳನ್ನು ನಾವು ಗಮನಿಸ್ತಾ ಆಲೋಚನೆಯಿಂದ ನಿರ್ವಿಚಾರ ಸ್ಥಿತಿಯನ್ನು ಯಾವ ರೀತಿ ತಲುಪಬೇಕು ಅಂತ ಶಿವ ಹೇಳ್ಕೊಟ್ಟ ಅಂತಂದರೆ, ಶಕ್ತಿಯಲ್ಲಿ ಏನು ಕೆಲಸ ಮಾಡ್ತಾರೆ ಅಂದರೆ, ಆ ನಿರ್ವಿಚಾರ ಸ್ಥಿತಿಯನ್ನು ತಲುಪಿದ ಮೇಲೆ ಆ ನಿರ್ವಿಚಾರ ಸ್ಥಿತಿಯಿಂದ ಶಕ್ತಿಯನ್ನು ಪಡೆದು ಅದರಿಂದ ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಟ್ರಾನ್ಸ್ಫಾರ್ಮ್ ಆಗಬಾರ್ದು, ಪರಿವರ್ತನೆಯನ್ನು ಕಾಣ್ಕೊಳ್ಬೋದು, ಮುಂದೆ ಹೋಗ್ಬೋದು ಅನ್ನೋದನ್ನು ಶಕ್ತಿಯ ರೂಪದಲ್ಲಿ ನಮಗೆ ತಿಳಿಸ್ತಾರೆ. ಸೊ ಶಿವ ಶಕ್ತಿ ನಮ್ಮ ತೋರು ಬೆರಳು ನಮ್ಮ ಮನಸ್ಸಿನ ಮೇಲೆ ಧ್ಯಾನದ ಮುಖಾಂತರ ನಮ್ಮಲ್ಲಿ ಆಲೋಚನಾ ರಹಿತ ಸ್ಥಿತಿಯಿಂದ ಪರಿವರ್ತನಾ ಸ್ಥಿತಿಗೆ ಹೋಗಲಿಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾನೆ.